ಹೌದು ಗಾಯ್ಸ್, ಈ ಕಾಲದಲ್ಲಿ ಈ ಥರ ಹುಡುಗಿ ಸಿಗೋದಕ್ಕೆ ಡಾಲಿ ಧನಂಜಯ್ ಅವರು ಪುಣ್ಯ ಮಾಡಿದ್ದಾರೆ ಅಂತ ಹೇಳ್ಬೋದು. ಅವರು ತಕ್ಕನಾಗಿ ಸಿಕ್ಕಿದ್ದಾರೆ. ಅರ್ಧಂಬರ್ಧ ಬಟ್ಟೆ ಹಾಕಲ್ಲ, ಥರ ಸೈಲೆಂಟ್ ಹುಡುಗಿ, ಅದಕ್ಕೆ ಪುಣ್ಯ ಮಾಡಿದ್ದಾರೆ ಡಾಲಿ ಅವರು. ಇವರು ಅವ್ರ ಫ್ಯಾನ್ ಅಂತೇಳಿ ಇನ್ಸ್ಟಾಗ್ರಾಮ್ದಲ್ಲಿ ಮೊದಲು ಮೆಸೇಜ್ ಮಾಡಿ, ಹಂಗಾಗಿ ಲವ್ ಆಗಿ ಮೊದಲು ಮೀಟ್ ಮಾಡಿ ಇವರು ಆಮೇಲೆ ಮದುವೆ ಆಗಿದ್ದಾರೆ ಗಾಯ್ಸ್. ಈ ಸೀನಲ್ಲಿ ನೋಡಿ ಗಾಯ್ಸ್, ಪುರೋಹಿತರು ಹೇಳ್ತಿದ್ದಾರೆ ಹೆಣ್ಮಕ್ಳು ಕಾಲಿಗೆ ನಮಸ್ಕಾರ ಮಾಡಬೇಕು ಅಂತ. ಡಾಲಿ ಧನಂಜಯ್ ಅವರು ಇಲ್ಲ ಬೇಡ ಅಂತಂದು ಸೈಡಿಗೆ ಕುಂತು, ಆಮೇಲೆ ಧನ್ಯತ ಅವರು ಇಲ್ಲ ಇದು ಸಂಸ್ಕಾರ ಇದೆ, ಈ ಥರ ಮಾಡಬೇಕು ಅಂತೇಳಿ ಹೇಳಿ ಆಮೇಲೆ ಕಾಲು ಮಾಡಿದ್ರು. ಆಗ ಡಾಲಿ ಧನಂಜಯ್ ಅವರು ತಿರುಗಿ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಇದು ಮಾಡಿದರು. ತುಂಬನೇ ಒಳ್ಳೆ ಹುಡುಗಿ. ಅವರು ಕೂಡ ಸ್ವಲ್ಪ ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಭಾರಿ ಆಸೆ ಇಟ್ಕೊಂಡವರು ಅದೇ ರೀತಿ ಮಾಡಿ ತೋರಿಸಿದ್ರು. ಪಾಪ ಭಾರಿ ಒಳ್ಳೆಯವರು ಧನಂಜಯ್ ಅವರು. ಇದು ಮದುವೆ ಆಗಿರೋ ಸೆಟ್, ಇದು ತುಂಬಾ ದೊಡ್ಡದಿದೆ, ಎಲ್ಲರೂ ಬಂದಿದ್ದರು ಮದುವೆಗೆ. ಇವರು ಮನಸ್ಸು ಮಾಡಿದರೆ ಯಾರು ಬೇಕಾದರೂ ಮದುವೆ ಆಗಿತ್ತು. ಆದರೆ ಅವ್ರಿಗೆ ಒಳ್ಳೆಯ ಸಂಸ್ಕೃತಿ, ಒಳ್ಳೆಯ ಗುಣ ಇರುವಂಥ ಹುಡುಗಿ ಬೇಕಾಗಿತ್ತು. ಅದೇ ಕಾರಣಕ್ಕೆ ಡಾಲಿ ಅವರು ಇವ್ರನ್ನೇ ಮದುವೆ ಆಗಿದ್ದು. ಒಳ್ಳೆ ಹುಡುಗಿ, ಸೈಲೆಂಟ್ ಇರೋ ಹುಡುಗಿ, ಒಳ್ಳೆ ಸಂಸ್ಕಾರ, ಅರ್ಧಂಬರ್ಧ ಬಟ್ಟೆ ಹಾಕಲ್ಲ, ಏನು ಹಾಕಲ್ಲ, ಒಳ್ಳೆ ಹುಡುಗಿ. ಧನ್ಯತಾ ಅವರು ಕೂಡ ತುಂಬ ಒಳ್ಳೆಯವರು. ಡಾಲಿ ಧನಂಜಯ್ ಅವರು ಇಬ್ಬರು ಚೆನ್ನಾಗಿರಲಿ, 100 ವರ್ಷಗಳ ಕಾಲ ಇದೇ ರೀತಿ ಬಾಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಈ ಜೋಡಿ ನಿಮ್ಮ ಅಭಿಪ್ರಾಯ ಹೇಗಿದೆ ಎಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹ್ಯಾಪಿ ಮ್ಯಾರೇಜ್ ಲೈಫ್ ಡಾಲಿ ಧನಂಜಯ್ ಅವರೇ.